ರಾಯ್ ರೆಡ್ಡಿ ಅವರು ಮೊದಲು ಹೇಳಿದ್ರು ಅತಿ ಹೆಚ್ಚು ಭ್ರಷ್ಟಾಚಾರ ಇರುವುದು ನಮ್ಮ ಸರ್ಕಾರದಾಗ ಅಂತ. ಅದಾದ ನಂತರ ಈಗ ಆಡಿಯೋ ಹೊರಗೆ ಬಂದದು. ಇಲ್ಲಿನ ನಿಮ್ಮ ಅಂದ್ರೆ ಉತ್ತರ ಕರ್ನಾಟಕ, ಇಲ್ಲಿನಂತಂದ್ರೆ ಇಲ್ಲಿಂದ ಅಂತ ತಿಳ್ಕೊಬೇಡ್ರಿ, ಉತ್ತರ ಕರ್ನಾಟಕದ ಅನೇಕ ಶಾಸಕರು ನಮಗೆ ಅಭಿವೃದ್ಧಿಗೆ ದುಡ್ಡಿಲ್ಲ, ಭ್ರಷ್ಟಾಚಾರ ನಡೆದದ ಅಂತ ಹೇಳಿದ್ದಾರೆ. ಈಗ ನಿನ್ನೆ ಬಂದಿರುವಂತ ಆಡಿಯೋ, ನಾವೇನಾದ್ರೂ ಹೇಳಿದ್ರೆ ಸುಳ್ಳು, ಬಿಜೆಪಿಯವರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ, ಭ್ರಷ್ಟರವರು 40% ಹಿಂಗೆ ಏನೇನೋ ಮಾತಾಡ್ತಾರೆ. ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡ್ಲಿ. ನಿಮ್ಮ ಮಂತ್ರಿಗಳು ಅಂದ್ರೆ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂತಹ BR ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡ್ಲಾರದಂತ ಮನೆ ಸಿಗುವುದಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳೇ? ಅದೇ ರೀತಿ ಟ್ರಾನ್ಸ್ಫರ್ದಲ್ಲಿ ಹಗರಣ ನಡೀತದೆ ಅಂತ ಅವರೇ ಒಬ್ಬರು ಶಾಸಕರು ಹೇಳಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಶಾಸಕರು. ಹೀಗಾಗಿ ಭ್ರಷ್ಟಾಚಾರ 60% ಸರ್ಕಾರ ಅಂತ ಕಾಂಟ್ರಾಕ್ಟರ್ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಇವೆಲ್ಲ ವಿಷಯದಾಗೂ ಸಹಿತ ಸಾಮಾಜಿಕ ಸಮಾನತೆ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಇದೇನೋ. ಉದಾಹರಣೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಇವರೆಲ್ಲ ಉದಾಹರಣೆ ಹೇಳಿದವರು. ಹೆಂಗೆ ಲೆಟರ್ ಬರೆದಾರ ಮುಖ್ಯಮಂತ್ರಿಗಳಿಗೆ ಸಾಮಾಜಿಕ ನ್ಯಾಯಕ್ಕೆ. ಮತ್ತು ಅದೇ ರೀತಿಯಾಗಿ ಭ್ರಷ್ಟಾಚಾರದ ಮೊಟ್ಟೆಯನ್ನು ಇಟ್ಟು ಮರಿಗಳನ್ನು ಹುಟ್ಟಿಸಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. UPA ಒಂದ ಕಾಲದಲ್ಲಿ ಎಷ್ಟು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು. ನಿಮ್ಗೆ ಅಂದ್ರೆ ನಾನು ನಿಮ್ಮ ಅಂತಂದ್ರೆ ನೀವು ಅಂತ ತಿಳ್ಕೊಬೇಡ್ರಿ, ಮಾಧ್ಯಮದವರಿಗೂ ಭಾಳಷ್ಟು ಸಂಗತಿ ಹೊಸ ಬಂದ್ಮೇಲೆ ಹಳೇದು ಮರೆತು ಬಿಡ್ತೀರಿ ನೀವು. ಜನ ಅಂತೂ ಮರಿತಾರೆ. 12 ಲಕ್ಷ ಕೋಟಿ ರೂಪಾಯಿ ಸೊನ್ನೆ ಇಡ್ಲಿಕ್ಕೆ ಕನ್ಫ್ಯೂಸ್ ಆಗ್ತದೆ. 12 ಅಂತ ಬರ್ದ್ಮೇಲೆ ಮುಂದೆ ಸೊನ್ನೆ ಎಷ್ಟು ಇಡ್ಬೇಕಂತ. 12 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ 10 ವರ್ಷದಾಗ ಸೋನಿಯಾ ಗಾಂಧಿ ಅವರ ನೇತೃತ್ವದಾಗ. ಹಿಂಗಾಗಿ ಅಲ್ಲಿ ಮ್ಯಾಲೂ ಹೇಳೋರಿಲ್ಲ ಕೇಳೋರಿಲ್ಲ, ಅವರ ಬೇಲ್ ಮೇಲೆ ಇದ್ದಾರೆ ಸೋನಿಯಾ ಮತ್ತು ರಾಹುಲ್. ಮತ್ತು ಇವ್ರಿಗೆ ಹೆಂಗೆ ಹೇಳ್ತಾರೆ, ನೀವು ತಿಂದು ನೀವೇನು ಸುದ್ದುಳ್ಳವ್ರಿದ್ದೀರಿ ಅಂತ ಹೇಳ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮ್ಯಾಲೂ ಹೇಳೋರಿಲ್ಲ, ಕೆಳಗೆ ಇವ್ರು ಬಂದಿರೋದ ಇದನ್ನ ಮಾಡ್ಲಿಕ್ಕೆ. ಮ್ಯಾಲಿನವ್ರು ಅದನ್ನ ಮಾಡ್ಯಾರ, ಕೆಳಗಿನವರು ಇದನ್ನ ಮಾಡ್ತಾರೆ.